ಟಿವಿ ಶೋಸ್ ಅಥವಾ ಸೀರಿಯಲ್ಸ್ ಏನಾದ್ರು ಹಾ ನೋಡ್ತಿರ್ತೀರಾ? ಯಾ ನಿಮ್ಮ ಫೇವರೆಟ್ ಶೋ ಯಾವುದು? ನೆಟ್ಫ್ಲಿಕ್ಸ್ ಅಲ್ಲ. ಆ, ಯಾವ್ದಾದ್ರು ಹೋಗಿರ್ಬೋದು. ದಸ್ ಅ ಲಾಟ್. ಐ ಥಿಂಕ್ ವೈಕಿಂಗ್ಸ್ ಆಗಿರ್ಬೋದು, ಹ್ಮ್. ಪಿಕಿ ಬ್ಲೈಂಡರ್ಸ್, ಹ್ಮ್. ತುಂಬಾ ಇದೆ ಆ ತರ ಸಡನ್ ಆಗಿ ಬಟ್ ಐ ಕೀಪ್ ವಾಚಿಂಗ್ ಶೋಸ್. ಬಿಗ್ ಬಾಸ್ ಹಾ ಬಿಗ್ ಬಾಸ್ ನೋಡ್ತಿರ್ತೀರಾ? ನಮ್ಮಮ್ಮ ನೋಡ್ತಿರ್ತಾರೆ. ಶಿ ಕೀಪ್ಸ್ ಫಾಲೋಯಿಂಗ್ ಇಟ್ ಅಂಡ್ ನಂಗೆ ಟೈಮ್ ಸಿಕ್ಕಿದಾಗ ಐ ಸ್ಪೆಂಡ್ ಟೈಮ್ ವಿತ್ ಹರ್ ಅಂಡ್ ಐ ಹ್ಮ್. ವಾಚ್. ಹ್ಮ್. ಇಲ್ಲಾಂದ್ರೆ ಮೋಸ್ಟ್ಲಿ ನೈಟ್ ಶೂಟ್ಸ್ ಅಲ್ಲಿ ಹೊಟ್ಟೋಗ್ಬಿಡುತ್ತೆ. ಹ್ಮ್. ಬಟ್ ಐ ಥಿಂಕ್ ಇಟ್ಸ್ ನಮ್ಮಮ್ಮ ಮತ್ತೆ ನಂಗೆ ಒಂದು ಬಾಂಡಿಂಗ್ ಟೈಮ್ ಅಂದ್ರೆ ಐ ಥಿಂಕ್ ಬಿಗ್ ಬಾಸ್ ಬಂದಾಗ. Okay. ಯಾ ಅವಾಗ ಅವಾಗಂತೂ ಅಮ್ಮನ ಜೊತೆ ನೋಡ್ತಿರ್ತೀರಾ ಅಂತ. ಸೊ ಬಿಗ್ ಬಾಸ್ ಅಲ್ಲಿ ಈಗಿನ ಒಂದು ಸೀಸನ್ 11 ಅಲ್ಲಿ ಸೊ ನಿಮ್ಮ ಕಂಟೆಸ್ಟೆಂಟ್ ಯಾರಾದ್ರೂ ಇದರ ನಿಮ್ಗೆ ಗೊತ್ತಿರುವಂತವ್ರು ನಂಗೆ ಅಥವಾ ನಿಮ್ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಗೊತ್ತಿರೋರು ಯಾರು ಇಲ್ಲ. ಬಟ್ Okay. ನನ್ ಫೇವ್ರೆಟ್ ಸುದೀಪ್ ಸರ್. ಸುದೀಪ್ ಸರ್. ಸುದೀಪ್ ಸರ್ಗೋಸ್ಕರ ಐ ಥಿಂಕ್ ವೀಕೆಂಡ್ ಎಪಿಸೋಡ್ಸ್ ನೋಡಕ್ ಇಷ್ಟ ಆಗುತ್ತೆ. ಐ ಥಿಂಕ್ ಅವ್ರು ಮಾತಾಡೋ ರೀತಿ ಇಸ್ ವೆರಿ ಕಮೆಂಡಬಲ್. ಅವ್ರು ಹೇಗ್ ಸಿಚುವೇಶನ್ಸ್ ನ ಡೀಲ್ ಮಾಡ್ತಾರೆ ಅಂಡ್ ಎಷ್ಟು ಪೇಷನ್ಸ್ ಇಂದ ಎಷ್ಟು ಲಾಜಿಕಲಿ ಮಾತಾಡ್ತಾರೆ, ತುಂಬಾ ಇಷ್ಟ ಆಗುತ್ತೆ ನನ್ಗೆ. Okay. ಸುದೀಪ್ ಅವ್ರಿಗೋಸ್ಕರ ಬಿಗ್ ಬಾಸ್ ನೋಡ್ತೀನಿ ಅಂತ ಹೇಳಿದ್ರಿ. ಆದ್ರೆ ಸುದೀಪ್ ಅವರು ನೆಕ್ಸ್ಟ್ ಸೀಸನ್ ಇಂದ ನಾನು ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಈಗಾಗಲೇ ಅವ್ರು ಸೋಷಿಯಲ್ ಮೀಡಿಯಾದಲ್ಲೂ ಅವ್ರು ಪೋಸ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಐ ಥಿಂಕ್ ಅವ್ರ ಒಪಿನಿಯನ್ ಅದು. ಅವ್ರು ಏನ್ ಡೀಲ್ ಆಗ್ತಿದೆ ನನ್ಗೆ ಗೊತ್ತಿಲ್ಲ ಅದು ಏನು ಅಂತ. ಸೊ ಐ ಥಿಂಕ್ ಇಲ್ ಬಿ ರಾಂಗ್ ಇಫ್ ಐ ಕಮೆಂಟ್ ಆನ್ ಇಟ್. ಹ್ಮ್. ಸೊ ಯಾ ನಂಗೆ ಅಷ್ಟೊಂದು ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಕಮೆಂಟ್ ಮಾಡೋದು ಅಲ್ಲ, ತಪ್ಪಾಗುತ್ತೆ. ಆಸ್ ಎ ಫ್ಯಾನ್ಗಲ್ಲ ಇವಾಗ ನೀವು ಹೇಳ್ತಿದ್ರಿ ಇವಾಗ ಖಂಡಿತ ತುಂಬಾ ಜನರಿಗೆ ಬೇಜಾರಾಗುತ್ತೆ. ಹ್ಮ್. and ತುಂಬಾ ಜನರಿಗೆ ಅವರು ಇಲ್ಲ ಅವರೇ ಮಾಡ್ಬೇಕು ಅಂತ. ಯಾಕಂದ್ರೆ ಫಸ್ಟ್ ಸೀಸನ್ ಇಂದ ಮಾಡ್ತಾ ಬರ್ತಾ ಇದ್ದಾರೆ ಅಂಡ್ ಅವ್ರನ್ನೇ ನೋಡಕ್ ಚಂದ ಅಲ್ಲಿ. ಸೊ ಬೇರೆಯವರು ಬರ್ತಾರೆ ಅಥವಾ ಅವ್ರು ಮಾಡ್ತಿಲ್ಲ ಅಂದಾಗ ಇಟ್ಸ್ ವೆರಿ ಹಾರ್ಡ್ ಟು ಡೈಜೆಸ್ಟ್. ಸೊ ತುಂಬಾ ಜನರಿಗೆ ಬೇಜಾರಾಗೇ ಆಗುತ್ತೆ ಅದಕ್ಕೆ. ಟಿವಿ ಶೋಸ್ ಅಥವಾ ಸೀರಿಯಲ್ಸ್ ಏನಾದ್ರು ಹಾ ನೋಡ್ತಿರ್ತೀರಾ? ಯಾ ನಿಮ್ಮ ಫೇವರೆಟ್ ಶೋ ಯಾವುದು? ನೆಟ್ಫ್ಲಿಕ್ಸ್ ಅಲ್ಲ. ಯಾವ್ದಾದ್ರು ಹೋಗಿರ್ಬೋದು. ದಸ್ ಅ ಲಾಟ್. ಐ ಥಿಂಕ್ ವೈಕಿಂಗ್ಸ್ ಆಗಿರ್ಬೋದು, ಹ್ಮ್. ಪಿಕಿ ಬ್ಲೈಂಡರ್ಸ್, ಹ್ಮ್. ತುಂಬಾ ಇದೆ ಆ ತರ ಸಡನ್ ಆಗಿ ಬಟ್ ಐ ಕೀಪ್ ವಾಚಿಂಗ್ ಶೋಸ್. ಬಿಗ್ ಬಾಸ್ ಹಾ ಬಿಗ್ ಬಾಸ್ ನೋಡ್ತಿರ್ತೀರಾ? ನಮ್ಮಮ್ಮ ನೋಡ್ತಿರ್ತಾರೆ. ಶಿ ಕೀಪ್ಸ್ ಫಾಲೋಯಿಂಗ್ ಇಟ್ ಅಂಡ್ ನಂಗೆ ಟೈಮ್ ಸಿಕ್ಕಿದಾಗ ಐ ಸ್ಪೆಂಡ್ ಟೈಮ್ ವಿತ್ ಹರ್ ಅಂಡ್ ಐ ಹ್ಮ್. ವಾಚ್. ಇಲ್ಲಾಂದ್ರೆ ಮೋಸ್ಟ್ಲಿ ನೈಟ್ ಶೂಟ್ಸ್ ಅಲ್ಲಿ ಹೊಟ್ಟೋಗ್ಬಿಡುತ್ತೆ. ಹ್ಮ್. ಬಟ್ ಐ ಥಿಂಕ್ ಇಟ್ಸ್ ನಮ್ಮಮ್ಮ ಮತ್ತೆ ನಂಗೆ ಒಂದು ಬಾಂಡಿಂಗ್ ಟೈಮ್ ಅಂದ್ರೆ ಐ ಥಿಂಕ್ ಬಿಗ್ ಬಾಸ್ ಬಂದಾಗ. ಯಾ ಅವಾಗ ಅವಾಗಂತೂ ಅಮ್ಮನ ಜೊತೆ ನೋಡ್ತಿರ್ತೀರಾ ಅಂತ. ಸೊ ಬಿಗ್ ಬಾಸ್ ಅಲ್ಲಿ ಈಗಿನ ಒಂದು ಸೀಸನ್ 11 ಅಲ್ಲಿ ಸೊ ನಿಮ್ಮ ಕಂಟೆಸ್ಟೆಂಟ್ ಯಾರಾದ್ರೂ ಇದರ ನಿಮ್ಗೆ ಗೊತ್ತಿರುವಂತವ್ರು ನಂಗೆ ಅಥವಾ ನಿಮ್ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಗೊತ್ತಿರೋರು ಯಾರು ಇಲ್ಲ. ಬಟ್ Okay. ನನ್ ಫೇವ್ರೆಟ್ ಸುದೀಪ್ ಸರ್. ಸುದೀಪ್ ಸರ್. ಸುದೀಪ್ ಸರ್ಗೋಸ್ಕರ ಐ ಥಿಂಕ್ ವೀಕೆಂಡ್ ಎಪಿಸೋಡ್ಸ್ ನೋಡಕ್ ಇಷ್ಟ ಆಗುತ್ತೆ. ಐ ಥಿಂಕ್ ಅವ್ರು ಮಾತಾಡೋ ರೀತಿ ಇಸ್ ವೆರಿ ಕಮೆಂಡಬಲ್. ಅವ್ರು ಹೇಗ್ ಸಿಚುವೇಶನ್ಸ್ ನ ಡೀಲ್ ಮಾಡ್ತಾರೆ ಅಂಡ್ ಎಷ್ಟು ಪೇಷನ್ಸ್ ಇಂದ ಎಷ್ಟು ಲಾಜಿಕಲಿ ಮಾತಾಡ್ತಾರೆ, ತುಂಬಾ ಇಷ್ಟ ಆಗುತ್ತೆ ನನ್ಗೆ. Okay. ಸುದೀಪ್ ಅವ್ರಿಗೋಸ್ಕರ ಬಿಗ್ ಬಾಸ್ ನೋಡ್ತೀನಿ ಅಂತ ಹೇಳಿದ್ರಿ. ಆದ್ರೆ ಸುದೀಪ್ ಅವರು ನೆಕ್ಸ್ಟ್ ಸೀಸನ್ ಇಂದ ನಾನು ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಈಗಾಗಲೇ ಅವ್ರು ಸೋಷಿಯಲ್ ಮೀಡಿಯಾದಲ್ಲೂ ಅವ್ರು ಪೋಸ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಐ ಥಿಂಕ್ ಅವ್ರ ಒಪಿನಿಯನ್ ಅದು. ಅವ್ರು ಏನ್ ಡೀಲ್ ಆಗ್ತಿದೆ ನನ್ಗೆ ಗೊತ್ತಿಲ್ಲ ಅದು ಏನು ಅಂತ. ಸೊ ಐ ಥಿಂಕ್ ಇಲ್ ಬಿ ರಾಂಗ್ ಇಫ್ ಐ ಕಮೆಂಟ್ ಆನ್ ಇಟ್. ಹ್ಮ್. ಸೊ ಯಾ ನಂಗೆ ಅಷ್ಟೊಂದು ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಕಮೆಂಟ್ ಮಾಡೋದು ಅಲ್ಲ, ತಪ್ಪಾಗುತ್ತೆ. ಆಸ್ ಎ ಫ್ಯಾನ್ಗಲ್ಲ ಇವಾಗ ನೀವು ಹೇಳ್ತಿದ್ರಿ ಇವಾಗ ಖಂಡಿತ ತುಂಬಾ ಜನರಿಗೆ ಬೇಜಾರಾಗುತ್ತೆ. ಹ್ಮ್. and ತುಂಬಾ ಜನರಿಗೆ ಅವರು ಇಲ್ಲ ಅವರೇ ಮಾಡ್ಬೇಕು ಅಂತ. ಯಾಕಂದ್ರೆ ಫಸ್ಟ್ ಸೀಸನ್ ಇಂದ ಮಾಡ್ತಾ ಬರ್ತಾ ಇದ್ದಾರೆ ಅಂಡ್ ಅವ್ರನ್ನೇ ನೋಡಕ್ ಚಂದ ಅಲ್ಲಿ. ಸೊ ಬೇರೆಯವರು ಬರ್ತಾರೆ ಅಥವಾ ಅವ್ರು ಮಾಡ್ತಿಲ್ಲ ಅಂದಾಗ ಇಟ್ಸ್ ವೆರಿ ಹಾರ್ಡ್ ಟು ಡೈಜೆಸ್ಟ್. ಸೊ ತುಂಬಾ ಜನರಿಗೆ ಬೇಜಾರಾಗೇ ಆಗುತ್ತೆ ಅದಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.